ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 8 ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 8.4ರ 1 ಮತ್ತು 2ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪ್ರಶ್ನೆ ನಂಬರ್ 3ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 3 ಸಂಕ್ಷೇಪಿಸಿ. ಇಲ್ಲಿ ಪ್ರಶ್ನೆಗಳನ್ನು ಗಮನಿಸಿ. ಇಲ್ಲೂ ಕೂಡ ನಾವು ಗುಣಲಬ್ಧವನ್ನೇ ಮಾಡಬೇಕು. ಇಲ್ಲಿ ಮೂರು ಪದಗಳನ್ನೆಲ್ಲ ಕೊಡಲಾಗಿದೆ. ಇಲ್ಲಿ ಅತಿ ಹೆಚ್ಚು ಸಂಖ್ಯೆಗಳನ್ನು ಗುಣಲಬ್ಧವಾಗಿಸಲು ಕೇಳಿದ್ದಾರೆ. ಇಲ್ಲಿ ನಾವು ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, x² - 5 x + 5 + 25. ಈಗ ಇದನ್ನು ಸಂಕ್ಷೇಪಿಸೋಣ. ಈಗ ಇಲ್ಲಿ ನೀವು ಮೊದಲನೆಯದಾಗಿ ಈ ಎರಡು ಬೀಜೋಕ್ತಿಗಳನ್ನು ಗಮನಿಸಿ. ಈ ಎರಡು ಬೀಜೋಕ್ತಿಗಳನ್ನು ನಾವು ಮೊದಲನೆಯದಾಗಿ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. +25 ಹಾಗೆ ಇರಿಸಿ, ನಂತರ ಬರುವ ಸಂಖ್ಯೆಯಿಂದ ನಾವು ಇಲ್ಲಿ 25 ಕಳೆಯೋಣ. ಈಗ ಮೊದಲನೆಯದಾಗಿ ಈ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಮೊದಲೇ ಗುಣಲಬ್ಧವನ್ನು ಮಾಡುತ್ತಿದ್ದಂತೆ ಇಲ್ಲಿ ಈ ಗುಣಲಬ್ಧವನ್ನು ಕಂಡುಹಿಡಿಯೋಣ. x² ಗೆ x² ಹಾಗೆ ಇರಲಿ. x² ನಿಂದ ಈಗ ನಾವು x + 5 ಗುಣಿಸೋಣ. ನಂತರ -5ರಿಂದ x + 5 ಗುಣಿಸೋಣ. ಆದ್ದರಿಂದ ಈಗ x² ಗುಣಿಸು x + 5 -5 ಗುಣಿಸು x + 5 ಆಗಿದೆ. +25 ಹಾಗೆ ಇರಿಸಿಕೊಳ್ಳೋಣ. +25. ಈಗ x² ಗುಣಿಸು x x³ +5 ಗುಣಿಸು x² 5x², -5 ಗುಣಿಸು x 5x. ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ. -5 5 25 +25 ಹಾಗೆ ಇರಲಿ. ಇಲ್ಲಿ ಗಮನಿಸಿ, +25 -25 ಕ್ಯಾನ್ಸಲ್ ಆಗುತ್ತದೆ. ಈಗ ಉಳಿದಿರುವ ಪದಗಳನ್ನು ಬರೆದರೆ ಆಯಿತು. =x³ + 5x² - 5x. ಇದು ಸಂಕ್ಷೇಪಿಸಿದಾಗ ಬಂದಿರುವಂತಹ ಗುಣಲಬ್ಧವಾಗಿದೆ. ಪ್ರಶ್ನೆ ನಂಬರ್ 2, a² + 5 b³ + 3 + 5 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಲೆಕ್ಕದಂತೆ ಈ ಎರಡು ಬೀಜೋಕ್ತಿಗಳನ್ನು ಗುಣಿಸಿಕೊಳ್ಳೋಣ. a² ನಿಂದ b³ + 3 ಮತ್ತು +5ರಿಂದ b³ + 3 +5 ಹಾಗೆ ಇರಲಿ. ಇಲ್ಲಿ ಈಗ a² ಗುಣಿಸು b³ a² b³ ಆಗಿದೆ. +3 ಗುಣಿಸು a² 3a² ಪ್ಲಸ್ ಇಲ್ಲಿ 5 ಗುಣಿಸು b³ 5b³ 5 3 15 +5ಕ್ಕೆ 5 ಹಾಗೆ ಇರಲಿ. ಇಲ್ಲಿ ಈಗ a² b³ + 3a² 5b³ 5b³ ಇಲ್ಲಿ ಹೀಗೆ ಇಟ್ಟಿದ್ದೇವೆ. ಇಲ್ಲಿ 15ಕ್ಕೆ 5 ಕೂಡಿಸಿದಾಗ 20 ಬರುತ್ತದೆ. ಇಲ್ಲಿ 15ಕ್ಕೆ 5 ಕೂಡಿಸಿ 20 ಎಂದು ನೀವು ಬರೆದರೆ ಆಯಿತು. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, t + s² ಗುಣಿಸು t² - s ಆಗಿದೆ. ಈಗ t ದಿಂದ ಈ ಪದವನ್ನು ಗುಣಿಸೋಣ. t ಗುಣಿಸು t² - s +s² ನಿಂದ ಈ ಪದ +s² ಗುಣಿಸು t² - s ಆಗಿದೆ. ಇಲ್ಲಿ t ಗುಣಿಸು t² t³ - t ಗುಣಿಸು s ts ಆಗಿದೆ. ಈಗ ಇಲ್ಲಿ s² ಗುಣಿಸು t² s² t² ಪ್ಲಸ್ s² ಗುಣಿಸು ಇಲ್ಲಿ s ಇದೆ. ಇಲ್ಲಿ s² ಗುಣಿಸು s ಎಂದರೆ s³ ಇಲ್ಲಿ ಮೈನಸ್ ಎಂದು ಬರೆದುಕೊಳ್ಳಿ. ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ. ಮೈನಸ್ ಗುಣಲಬ್ಧ t³ - ts ಪ್ಲಸ್ s² t² ಮೈನಸ್ s³ ಇಲ್ಲಿ ಮೈನಸ್ ಎಂದು ಬರೆದುಕೊಳ್ಳಿ. ಮೈನಸ್ s³ ಆಗಿದೆ. 4ನೇ ಪ್ರಶ್ನೆ, ಇಲ್ಲಿ a + b ಗುಣಿಸು c - d ಪ್ಲಸ್ a - b ಗುಣಿಸು c + d ಪ್ಲಸ್ 2 × ac + bd ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿ, ಪ್ಲಸ್ ಈ ಎರಡು ಪ್ಲಸ್ಗಳನ್ನು ಇಲ್ಲಿ ಮಧ್ಯದಲ್ಲಿ ಕೊಡಲಾಗಿದೆ. ಇಲ್ಲಿ ಈ ಮೂರು ಸಂಖ್ಯೆಗಳನ್ನು ನೀವು ಬೇರೆ ಬೇರೆಯಾಗಿ ಗುಣಿಸಿಕೊಳ್ಳಿ. ಈಗ a + b ಯಿಂದ c - d ಅನ್ನು ಗುಣಿಸಬೇಕು. ಗುಣಿಸುವಾಗ a ದಿಂದ ಮೊದಲು c - d ಅನ್ನು ಗುಣಿಸಿ, ನಂತರ b ದಿಂದ c - d ಅನ್ನು ಗುಣಿಸಬೇಕಾಗಿದೆ. ಈಗ a ದಿಂದ c - d ಅನ್ನು ಗುಣಿಸಿ. a ಗುಣಿಸು c - d ಪ್ಲಸ್ b ಹಾಗೆ ಇರಲಿ. ಈಗ b ದಿಂದ c - d ಅನ್ನು ಗುಣಿಸಬೇಕು. b ಗುಣಿಸು c - d ಆಗಿದೆ. ಪ್ಲಸ್ ಚಿಹ್ನೆ ಇಡಿ. ಈಗ a ದಿಂದ c + d ಅನ್ನು ಗುಣಿಸಬೇಕು. a ಗುಣಿಸು c + d ಮೈನಸ್ ಇದೆ ಮೈನಸ್ b. ಇಲ್ಲಿ b ಇಂದ c + d ಅನ್ನು ಗುಣಿಸಿ. b ಗುಣಿಸು c + d. ಈಗ ಇಲ್ಲಿ ನಾವು ಸಂಕ್ಷೇಪಿಸಿದರೆ ಆಯಿತು. ಗುಣಿಸಿಕೊಟ್ಟಿದ್ದಾರೆ. ಇಲ್ಲಿ 2 ಗುಣಿಸು ac 2ac ಪ್ಲಸ್ 2 ಗುಣಿಸು bd 2bd ಆಗಿದೆ. ಈಗ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನಾವು ಗುಣಿಸಿಕೊಳ್ಳೋಣ. a ಗುಣಿಸು c ac ಮೈನಸ್ a ಗುಣಿಸು d ad ಆಗಿದೆ. ಪ್ಲಸ್ b ಗುಣಿಸು c bc ಮೈನಸ್ b ಗುಣಿಸು d bd ಪ್ಲಸ್ ಇಲ್ಲಿ a ಗುಣಿಸು c ac ಪ್ಲಸ್ a ಗುಣಿಸು d ad ಆಗಿದೆ. ಇಲ್ಲಿ ಈಗ ಮೈನಸ್ b ಗುಣಿಸು c bc ಇಲ್ಲಿ
ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ. ಬಿ ಗುಣಿಸು ಡಿ ಬಿ ಡಿ. ಇಲ್ಲಿರುವ ಪದ ಬರೆದುಕೊಳ್ಳಿ 2ac ಪ್ಲಸ್ 2bd. ಈಗ ಇಲ್ಲಿ ನೀವು ಗಮನಿಸಿ, ಈಗ ಎ ಸಿ ಮತ್ತು ಎ ಸಿ, ಇಲ್ಲಿ ಎ ಸಿಗೆ ಎ ಸಿ ಕೂಡಿಸಿ, ಇಲ್ಲಿ ನಂತರ ಇನ್ನೊಂದು ಎ ಸಿಯನ್ನು ಹೊಂದಿರುವ ಸಹಗುಣಕ ಹೊಂದಿರುವ ಪದ ಇದೆ 2ac ಇದೆ. 2acಗೆ ಒಂದು ಎ ಸಿಯನ್ನು ಕೂಡಿಸಿದಾಗ 3ac ಆಯಿತು. 3acಗೆ ಇನ್ನೊಂದು ಎ ಸಿಯನ್ನು ಕೂಡಿಸಿದಾಗ 4ac ಆಗಿದೆ. ಮೊದಲನೇ ಪದವನ್ನು ನಾವು ಕೂಡಿಸಿ 4ac ಎಂದು ಬರೆದಿದ್ದೇವೆ. ಈಗ ಇಲ್ಲಿ ನೀವು ಒಂದೊಂದಾಗಿ ಗಮನಿಸಬೇಕು. ಇಲ್ಲಿ ಎ ಡಿ ಇದೆ. ಎ ಡಿಯನ್ನು ಹೊಂದಿರುವ ಇನ್ನೊಂದು ಪದ ಇಲ್ಲಿದೆ. ಇಲ್ಲಿ ಮೈನಸ್ ಎ ಡಿ ಪ್ಲಸ್ ಎ ಡಿ, ಮೈನಸ್ ಎ ಡಿ ಪ್ಲಸ್ ಎ ಡಿ ಕ್ಯಾನ್ಸಲ್ ಆಗಿದೆ. ಈಗ ಬಿ ಸಿಯನ್ನು ನೋಡಿ, ಇಲ್ಲಿ ಪ್ಲಸ್ ಬಿ ಸಿ ಇದೆ, ಇಲ್ಲಿ ಮೈನಸ್ ಬಿ ಸಿ ಇದೆ. ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಗಿದೆ. ಈಗ ಬಿ ಡಿ, ಮೈನಸ್ ಬಿ ಡಿ ಮೈನಸ್ ಬಿ ಡಿ ಇದೆ, ಅಂದರೆ ಇಲ್ಲಿ 1 + 1 2 ಬಿ ಡಿ, ಅಂದರೆ ಮೈನಸ್ 2 ಬಿ ಡಿ ಆಯಿತು. ಇಲ್ಲಿ ಪ್ಲಸ್ 2 ಬಿ ಡಿ ಇದೆ. ಇಲ್ಲಿ ಮೈನಸ್ 2 ಬಿಗೆ ಪ್ಲಸ್ ಬಿ ಡಿಯಿಂದ ನಾವು ಕೂಡಿಸಿದಾಗ ಇವೆಲ್ಲ ಇಲ್ಲಿ ಕ್ಯಾನ್ಸಲ್ ಆಗುತ್ತವೆ. ಇನ್ನೊಮ್ಮೆ ನೋಡಿ, ಬಿ ಡಿ ಮೈನಸ್ ಬಿ ಡಿ ಮೈನಸ್ ಬಿ ಡಿ, ಇಲ್ಲಿ ಮೈನಸ್ 2 ಬಿ ಡಿ ಆಗಿದೆ. ಮೈನಸ್ 2 ಬಿ ಡಿಗೆ ಇಲ್ಲಿ ಮೈನಸ್ 2 ಬಿ ಡಿಗೆ ಇಲ್ಲಿ ಪ್ಲಸ್ ಬಿ ಡಿಯನ್ನು ಕೂಡಿಸಿದಾಗ ಕ್ಯಾನ್ಸಲ್ ಆಗುತ್ತದೆ. ಇಲ್ಲಿ ಎಲ್ಲ ಸಂಖ್ಯೆಗಳು ಕ್ಯಾನ್ಸಲ್ ಆಗಿ 4ac ಮಾತ್ರ ಉಳಿಯುತ್ತದೆ. 4ac ಎಂದು ನೀವು ಬರೆದುಕೊಳ್ಳಬೇಕು. 5ನೇ ಪ್ರಶ್ನೆ, x + y ಗುಣಿಸು 2x + y ಪ್ಲಸ್ x + 2y ಗುಣಿಸು x + y ಎಂದು ಕೊಟ್ಟಿದ್ದಾರೆ. ಇಲ್ಲಿಗ ಪ್ಲಸ್ ಚಿಹ್ನೆ ಇಲ್ಲಿದೆ. ಈ ಎರಡು ಸಂಖ್ಯೆ ಒಂದು ಸಾರಿ ಮತ್ತು ಈ ಎರಡು ಸಂಖ್ಯೆಯನ್ನು ಒಂದು ಸಾರಿ ಗುಣಿಸಿಕೊಳ್ಳಿ ಈ ರೀತಿಯಾಗಿ. ಈಗ x ನಿಂದ ಈ ಸಂಖ್ಯೆ, y ನಿಂದ ಈ ಸಂಖ್ಯೆಯನ್ನು ಗುಣಿಸಿ ಬರೆಯೋಣ. x ಗುಣಿಸು 2x + y ಇಲ್ಲಿ ಬರೆದಿದ್ದೇವೆ. x ಗುಣಿಸು 2x + y ಪ್ಲಸ್ y ಇರಲಿ. y ದಿಂದ ಈಗ 2x + y ಅನ್ನು ಪುನಃ ಗುಣಿಸಬೇಕು. y ಗುಣಿಸು 2x + y ಆಗಿದೆ. ಈಗ ಇದನ್ನು ಕೂಡ ನಾವು ಅದೇ ರೀತಿ ಗುಣಿಸೋಣ. x ದಿಂದ ಈ ಪದ ಮತ್ತು 2y ದಿಂದ ಈ ಪದ. x ಗುಣಿಸು x - y ಪ್ಲಸ್ 2y ಗುಣಿಸು x - y ಆಗಿದೆ. ಇಲ್ಲಿಗ 2 ಅಂದರೆ 2, x ಗುಣಿಸು x x² ಆಗಿದೆ. y ಗುಣಿಸು x ಪ್ಲಸ್ xy. ಇಲ್ಲಿ ಈಗ 2 ಅಂದರೆ 2, ಪ್ಲಸ್ಗೆ ಪ್ಲಸ್ ಚಿಹ್ನೆ ಇಟ್ಟಿದ್ದೇವೆ. 2 ಅಂದರೆ 2, xy ಇದೆ xy ಪ್ಲಸ್ y ಗುಣಿಸು y y². ಈಗ ಇಲ್ಲಿ ಈ ಪದವನ್ನು ಗುಣಿಸಬೇಕು. x ಗುಣಿಸು x x² ಪ್ಲಸ್ ಗುಣಿಸು ಮೈನಸ್ ಮೈನಸ್ x ಗುಣಿಸು y xy ಪ್ಲಸ್ 2y ಗುಣಿಸು x ಇದೆ 2xy ಮೈನಸ್ 2 ಅಂದರೆ 2, ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ. 2 ಅಂದರೆ 2, y ಗುಣಿಸು y y². ಈಗ ಇಲ್ಲಿ ಗಮನಿಸಿ, x² ಇರುವ ಪದಗಳು, ಇಲ್ಲಿ ಒಂದು x² ಇದೆ, ಇಲ್ಲಿ 2x². x²ಗೆ 2x² ಅನ್ನು ಕೂಡಿಸಿದಾಗ 3x² ಬಂದಿದೆ, ಬರೆದಿದ್ದೇವೆ. ಈಗ xy ಇದೆ, ಇಲ್ಲಿ ಒಂದು xy, ಪುನಃ ಇಲ್ಲಿ ಒಂದು 2xy ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 2xy 2xy. ಈಗ ಇಲ್ಲಿ ಪ್ಲಸ್ xy ಮೈನಸ್ xy ಕ್ಯಾನ್ಸಲ್ ಆಗುತ್ತದೆ. ಪ್ಲಸ್ xy ಮೈನಸ್ xy. ಇಲ್ಲಿ ಪ್ಲಸ್ 2xy ಪ್ಲಸ್ 2xy ಎಂದು ಇದೆ. 2 + 2 4, 4xy ಆಗುತ್ತದೆ. 4xy ಎಂದು ಬರೆಯಿರಿ. ಈಗ ಇಲ್ಲಿ 2y² ಮೈನಸ್ 2y² ಇದೆ. ಇಲ್ಲಿ ಈಗ y² ಇದೆ. ಮೈನಸ್ 2ರಲ್ಲಿ ಒಂದು y ಅನ್ನು ಕಳೆದಾಗ 1y ಉಳಿಯಿತು. ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ಮೈನಸ್ 2yಯಲ್ಲಿ ಪ್ಲಸ್ y² ಕಳೆದಾಗ 1y² ಉಳಿಯುತ್ತದೆ. ಅದಕ್ಕೆ ನೀವು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಮೈನಸ್ ಆಗಿದೆ, ಮೈನಸ್ y² ಆಗಿದೆ. ಆದ್ದರಿಂದ ಗುಣಲಬ್ಧ 3x² ಪ್ಲಸ್ 4xy ಮೈನಸ್ y². 6ನೇ ಪ್ರಶ್ನೆ, x + y ಗುಣಿಸು x² - xy ಪ್ಲಸ್ y². ಈಗ x ದಿಂದ ಈ ಪದ, y ದಿಂದ ಈ ಪದವನ್ನು ಗುಣಿಸೋಣ. x ಗುಣಿಸು ಈ ಪದವನ್ನು ಇಲ್ಲಿ ಬರೆದುಕೊಳ್ಳಿ. x ಗುಣಿಸು x² - xy ಪ್ಲಸ್ y² ಪ್ಲಸ್ y ದಿಂದ ಈ ಪದ ಪ್ಲಸ್ y ಗುಣಿಸು x² - xy ಪ್ಲಸ್ y². ಈಗ xಗೆ x² ದಿಂದ ಗುಣಿಸಿದಾಗ x³ ಬಂದಿದೆ. ಮೈನಸ್ x ಗುಣಿಸು x x² y ಮಾತ್ರ ಇದೆ, ಹಾಗೆ ಬರೆದುಕೊಳ್ಳಿ. ಪ್ಲಸ್ x ಗುಣಿಸು y² xy² ಪ್ಲಸ್ y ಗುಣಿಸು x² y x² ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ. ಇಲ್ಲಿ x ಗುಣಿಸು ಇಲ್ಲಿ y ಮತ್ತು y y² ಆಗಿದೆ xy² ಪ್ಲಸ್ y ಗುಣಿಸು y² y³ ಆಗಿದೆ. ಈಗ ಇಲ್ಲಿ ಗಮನಿಸಿ, ಇಲ್ಲಿ x³ ಇದೆ, x³ ಬರೆದುಕೊಳ್ಳಿ. x² y ಇಲ್ಲಿ x² y ಇಲ್ಲಿ ನೋಡಿ,
ಇಲ್ಲಿ ನಾವು ಈ ಎರಡು ಪದಗಳನ್ನು ಗುಣಿಸಬಹುದು. ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಇದೆ, ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಇದೆ. ಇಲ್ಲಿ ಈ ಎರಡು ಪದಗಳು ಕ್ಯಾನ್ಸಲ್ ಆಗಿವೆ. ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್, ಇಲ್ಲಿ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದೆ. ಈ ಎರಡು ಪದಗಳು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತವೆ. ಆದ್ದರಿಂದ ಉಳಿದಿರುವ ಪದ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಆಗಿದೆ. ಅದನ್ನೇ ಇಲ್ಲಿ ಗುಣಲಬ್ಧದಲ್ಲಿ ಬರೆಯಬೇಕು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ಈಗ 7ನೇ ಪ್ರಶ್ನೆ ಗಮನಿಸಿ. ದಶಮಾಂಶದಲ್ಲಿರುವ ಸಂಖ್ಯೆಗಳನ್ನು ಕೊಡಲಾಗಿದೆ. 1.5x ಮೈನಸ್ 4y ಗುಣಿಸು 1.5x ಪ್ಲಸ್ 4y ಪ್ಲಸ್ 3 ಮೈನಸ್ 4.5x ಪ್ಲಸ್ 12y. ಈಗ ನಾವು ಮೊದಲಿನಂತೆ ಇಲ್ಲಿರುವ ಪದಗಳಿಂದ ಈ ಸಂಖ್ಯೆಯನ್ನು ಗುಣಿಸಿಕೊಳ್ಳಬೇಕು. ಗುಣಿಸಿ. ಈಗ 1.5x ನಿಂದ ಈ ಪದವನ್ನು ಗುಣಿಸೋಣ. 1.5x ಗುಣಿಸು 1.5x ಪ್ಲಸ್ 4y ಪ್ಲಸ್ 3. ಈಗ ಮೈನಸ್ 4y ದಿಂದ ಗುಣಿಸಬೇಕು. ಮೈನಸ್ 4y ಗುಣಿಸು 1.5x ಪ್ಲಸ್ 4y ಪ್ಲಸ್ 3. ಇಲ್ಲಿರುವ ಸಂಖ್ಯೆಯನ್ನು ಹಾಗೆ ಬರೆಯಿರಿ. ಮೈನಸ್ 4.5x ಪ್ಲಸ್ 12y ಆಗಿದೆ. ಈಗ ಒಂದೊಂದಾಗಿ ಗುಣಿಸೋಣ. ಇಲ್ಲಿ 1.5 1.5 ಇದೆ. ಇಲ್ಲಿ ನಾವು ಬಿಂದುವನ್ನು ತೆಗೆದು ಲೆಕ್ಕಿಸಿದಾಗ 15 ಮತ್ತು 15 ಎಂದು ತೆಗೆದುಕೊಳ್ಳಿ. 15 225 ಬರುತ್ತದೆ. ಅಂದರೆ 15 ಮತ್ತು 15 ಗುಣಿಸಿದಾಗ 225 ಬರುತ್ತದೆ. ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು, ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವಿದೆ. 2 ಸ್ಥಾನವಾಯಿತು. ಆದ್ದರಿಂದ ಇಲ್ಲಿ 2 ಸ್ಥಾನದ ನಂತರ ನೀವು ಒಂದು ಬಿಂದುವನ್ನು ಇರಿಸಬೇಕು. 2.25 ಎಕ್ಸ್ ಸ್ಕ್ವೇರ್ ಆಗುತ್ತದೆ. ಪ್ಲಸ್ ಇಲ್ಲಿ 15 4 60, 60 ಬರೆಯಿರಿ. ಇಲ್ಲಿ 4 ಇದೆ. ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಇರುವುದರಿಂದ 0ಯ ನಂತರ ನೀವು ಒಂದು ಬಿಂದುವನ್ನು ಇರಿಸಬೇಕು. 6.0 y ಆಯಿತು. ಇಲ್ಲಿ 15 3 45. ಇಲ್ಲಿ ಯಾವುದೇ ಸಂಖ್ಯೆಯ ನಂತರ ಬಿಂದು ಇಲ್ಲ. ಇಲ್ಲಿ ಒಂದು ಸ್ಥಾನದ ನಂತರ ಬಿಂದು ಇದೆ. ಇಲ್ಲೂ ಕೂಡ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನು ಇರಿಸಿ. ಆದ್ದರಿಂದ ಇಲ್ಲಿ ಎಕ್ಸ್ಗೆ ಎಕ್ಸ್ ಅನ್ನು ಕೂಡ ಇಟ್ಟಿದ್ದೇವೆ. 4.5x. ಇಲ್ಲಿ ಮೈನಸ್ ಇದೆ. ಮೈನಸ್ 15 4 60, ಒಂದು ಸ್ಥಾನದ ನಂತರ ಒಂದು ಬಿಂದು, ಎಕ್ಸ್ ಗುಣಿಸು ವೈ ಮೈನಸ್ 4 4 16 ವೈ ಗುಣಿಸು ವೈ ಸ್ಕ್ವೇರ್ ಮೈನಸ್ 4 3 12. ಇಲ್ಲಿ ವೈ ಇದೆ. ವೈಯನ್ನು ಬರೆಯಿರಿ. ಈ ಸಂಖ್ಯೆಗಳು ಮೈನಸ್ 4.5x ಪ್ಲಸ್ 12 ವೈ ಆಗಿದೆ. ಇಲ್ಲಿರುವ ಪದ 2.25 ಎಕ್ಸ್ ಸ್ಕ್ವೇರ್. ಈಗ ಇಲ್ಲಿ ಗಮನಿಸಿ. ಪ್ಲಸ್ 6.0 ವೈ, ಇಲ್ಲಿ ಮೈನಸ್ 6.0 ವೈ ಆಗಿದೆ. ಆದ್ದರಿಂದ ಇಲ್ಲಿ 6.0 ಎಕ್ಸ್ ವೈ ಆಗಿದೆ. ಎಕ್ಸ್ ವೈ ಎಂದು ಬರೆದುಕೊಳ್ಳಿ. 6.0 ಎಕ್ಸ್ ವೈ, ಇಲ್ಲಿ ಮೈನಸ್ 6.0 ಎಕ್ಸ್ ವೈ. ಈ ಎರಡು ಪದಗಳು ಕ್ಯಾನ್ಸಲ್ ಆಗಿವೆ. ಇಲ್ಲಿ ಪ್ಲಸ್ 4.5x ಮೈನಸ್ 4.5x. ಈ ಎರಡು ಪದಗಳು ಕ್ಯಾನ್ಸಲ್ ಆಗಿವೆ. ಈಗ ಇಲ್ಲಿ ಉಳಿದಿರುವುದು ಮೈನಸ್ 16 ವೈ ಸ್ಕ್ವೇರ್ ಇದೆ. ಮೈನಸ್ 16 ವೈ ಸ್ಕ್ವೇರ್ ಅನ್ನು ಬರೆದಿದ್ದೇವೆ. ಮೈನಸ್ 16 ವೈ ಸ್ಕ್ವೇರ್. ಇಲ್ಲಿಗ ಪ್ಲಸ್ 12y ಮೈನಸ್ 12y ಕೂಡ ಕ್ಯಾನ್ಸಲ್ ಆಗಿದೆ. ಆದ್ದರಿಂದ ಉಳಿದಿರುವ ಪದಗಳು ಇವೆರಡೇ. 2.25 ಎಕ್ಸ್ ಸ್ಕ್ವೇರ್ ಮೈನಸ್ 16 ವೈ ಸ್ಕ್ವೇರ್ ಆಗಿದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. a ಪ್ಲಸ್ ಬಿ ಪ್ಲಸ್ ಸಿ ಗುಣಿಸು a ಪ್ಲಸ್ ಬಿ ಮೈನಸ್ ಸಿ ಆಗಿದೆ. ಈಗ ನಾವು ಈ ಒಂದೊಂದೇ ಪದದಿಂದ ಇಲ್ಲಿ ಇರುವ a ಪ್ಲಸ್ ಬಿ ಪ್ಲಸ್ ಸಿ ಅನ್ನು ಗುಣಿಸಬೇಕು. ಮೊದಲು a ದಿಂದ, b ದಿಂದ, c ದಿಂದ. ಈಗ a ದಿಂದ ಗುಣಿಸೋಣ. a ಗುಣಿಸು a ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಗುಣಿಸು ಎ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಗುಣಿಸು ಎ ಪ್ಲಸ್ ಬಿ ಮೈನಸ್ ಸಿ ಆಗಿದೆ. ಎ ಗುಣಿಸು ಎ ಸ್ಕ್ವೇರ್ ಪ್ಲಸ್ ಎ ಗುಣಿಸು ಬಿ ಎ ಬಿ ಮೈನಸ್ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ. ಎ ಗುಣಿಸು ಸಿ ಎ ಸಿ ಪ್ಲಸ್ ಬಿ ಗುಣಿಸು ಎ ಬಿ ಗುಣಿಸು ಬಿ ಸ್ಕ್ವೇರ್ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಬಿ ಗುಣಿಸು ಮೈನಸ್ ಸಿ ಇಲ್ಲಿ ಬಿ ಸಿ ಆಗಿದೆ. ಪ್ಲಸ್ ಸಿ ಗುಣಿಸು ಎ ಸಿ ಗುಣಿಸು ಬಿ ಸಿ ಬಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಸಿ ಗುಣಿಸು ಸಿ ಸ್ಕ್ವೇರ್ ಆಗಿದೆ. ಈಗ ಇಲ್ಲಿ ನೀವು ನೋಡಿ ಎ ಸ್ಕ್ವೇರ್ ಇದೆ ಮತ್ತು ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅನ್ನು ಬರೆದಿದ್ದೇವೆ. ನಂತರ ಇಲ್ಲಿ ಎ ಬಿ ಎ ಅಂದರೆ ಎ ಬಿ ಆಯಿತು. 2ab ಉಳಿದಿದೆ. ಇಲ್ಲಿ ಉಳಿದಿರುವ ಪದ ಇಲ್ಲಿ ಮೈನಸ್ ಎ ಸಿ ಪ್ಲಸ್ ಎ ಸಿ ಅಥವಾ ಸಿ ಎ ಎರಡು ಪದಗಳು ಒಂದೇ ಇವು. ಮೈನಸ್ ಎ ಸಿ ಪ್ಲಸ್ ಎ ಸಿ ಈ ಎರಡು ಪದಗಳು ಕ್ಯಾನ್ಸಲ್ ಆಗುತ್ತವೆ. ನಂತರ ಇಲ್ಲಿ ಬಿ ಸಿ, ಇಲ್ಲಿ ಸಿ ಬಿ ಇದೆ ಅಂದರೆ ಇದು ಕೂಡ ಬಿ ಸಿ ಆಯಿತು. ಇಲ್ಲಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ, ಇಲ್ಲಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಗಿವೆ. ಉಳಿದಿರುವ ಪದಗಳನ್ನು ಇಲ್ಲಿ ಬರೆದಿದ್ದೇವೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ 2ab ಆಗಿದೆ. ಇನ್ನೊಮ್ಮೆ ನೀವು ಈ ವಿಡಿಯೋದಲ್ಲಿ ಈ ಲೆಕ್ಕವನ್ನು ನೋಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 8.4ರ 3ನೇ ಪ್ರಶ್ನೆಯಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 9 ಕ್ಷೇತ್ರಗಣಿತ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.